ಇವಾಗೆಲ್ಲ ಏನಿಲ್ಲ ಇಲ್ಲಿ ನೋಡಿ, ಫಾಕ್ ಓಪನ್ ಆಗಿಬಿಡುತ್ತೆ ಗುರು. ನೈಸ್ ಬ್ರೋ. ಗಾಡಿ ಫುಲ್ ಸೈಲೆಂಟಾಗಿ ಸ್ಮೂತಾಗಿ ಸ್ಟಾರ್ಟ್ ಆಗ್ತಿದೆ, ಅಷ್ಟು ಸ್ಮೂತಾಗಿ ಸ್ಟಾರ್ಟ್ ಆಗ್ತಿದೆ. ಫ್ರಂಟು ಡಿಸ್ಕ್ ಬ್ರೇಕ್ ಇದ್ದರು, ABS ಬ್ರೇಕ್ ಇದ್ದರು, ಬ್ಯಾಕ್ ಡ್ರಮ್ ಬ್ರೇಕ್ ಇದ್ದರು. ನಂಗೆ ಡಿಫ್ರೆನ್ಸೇ ಗೊತ್ತಾಗ್ತಿಲ್ಲ ಗುರು. ಟೈರ್ ಗ್ರಿಪ್ಪೆಲ್ಲ ಸಖತ್ತಾಗಿದೆ, ಸ್ಕಿಡ್ಡೇ ಆಗ್ತಾಯಿಲ್ಲ ಗಾಡಿ. 140 ಸೆಕ್ಷನ್ ಈ ಬೈಕಲ್ಲಿ ಬರುತ್ತೆ ಗುರು. ಬೈಕಲ್ಲಿ ಇರೋ ಟಯರ್ನ ಸ್ಕೂಟಿಯಲ್ಲಿ ಕೊಟ್ಟಿದ್ದಾರೆ. ಮತ್ತು i3s ಟೆಕ್ನಾಲಜಿ ನಾನು ಆನ್ ಮಾಡಿದ್ದೀನಿ. ಸೊ ಟು ಬಿ ಹಾನೆಸ್ಟ್, ಈ ಗಾಡಿ ಆಫ್ ಆಗಬೇಕಿತ್ತು, ಬಟ್ ಗಾಡಿ ಆಫ್ ಆಗ್ತಾ ಇಲ್ಲ. ಹ್ಯಾಲೋಜನ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಇಷ್ಟು ಚೆನ್ನಾಗಿರೋ ಗಾಡಿಗೆ ಹ್ಯಾಲೋಜನ್ ಯಾರು ಕೊಡ್ತಾರೆ ಗುರು? ಹಾಂ, ಸೈಡ್ ಸ್ಟ್ಯಾಂಡ್ ಹಾಕಿದ್ದೀನಿ, ಗಾಡಿ ಸಪೋಸ್ ಟು ಬಿ ಆಫ್. ಸೊ ಸೇಫ್ಟಿ ಫೀಚರ್ಸಲ್ಲಿ ಇದೊಂದು ಡ್ರಾಬ್ಯಾಕ್ ಅನಿಸಿದೆ ನನಗೆ. 0.8186 ಲ್ಯಾಕ್ ಕೊಟ್ಬಿಟ್ಟು ನಿಮಗೆ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ ಅಂದರೆ ಹೀರೋ. ಏನು ಹೇಳೋದು ಅಂತ ಗೊತ್ತಿಲ್ಲ. ಹಾಯ್ ಹಲೋ ನಮಸ್ಕಾರ. ಬೆಂಗಳೂರು ಫೈನಲಿ ಝೂಮ್ 160 ಗಾಡಿ ಟೆಸ್ಟ್ ಡ್ರೈವಿಗೆ ಸಿಕ್ಕಿದೆ. ಸೊ ನೋಡ್ಬೋದು ಎಷ್ಟು ಸೈಕಾಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಫ್ರಂಟು ನಿಮಗೆ ಒಂಥರ ಸ್ಕೂಟಿನೂ ಅಲ್ಲ, ಆಚೆ ಬೈಕು ಅಲ್ಲ. ಈ ಫ್ರಂಟ್ ಪ್ರೊಫೈಲ್ ನೋಡಿ, ಯಾರಾದರೂ ಬೈಕ್ ಅಂತ ಹೇಳಿಬಿಡ್ತಾರೆ. ಸೊ ನಿಮಗೆ ಗಾಡಿ ಫಸ್ಟ್ ಇಂಜಿನ್ ಬಗ್ಗೆ ಮಾತಾಡಬೇಕಂದ್ರೆ, ಇದು 156cc ಇಂಜಿನ್ ಬರುತ್ತೆ, ಲಿಕ್ವಿಡ್ ಕೂಲ್ ಇಂಜಿನು. ಹಾಗೆ ನಿಮಗೆ ಪವರ್ ಬಂದು 14.8 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ 14 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಫ್ರಂಟಲ್ಲಿ ನಿಮಗೆ 14 ಇಂಚಸ್ ಟೈರ್ ಸಿಗುತ್ತೆ. ಹಾಗೆ ಬ್ಯಾಕ್ ಕೂಡ 14 ಇಂಚಸ್ ಟೈರ್ ಸಿಗುತ್ತೆ. ಬಟ್ ನಿಮಗೆ ಬ್ಯಾಕಲ್ಲಿ ನಿಮಗೆ 140 ಸೆಕ್ಷನ್ ಟೈರ್ ಸಿಗುತ್ತೆ. ಟೈರ್ ನೋಡಿ ಗುರು, ಎಷ್ಟು ಸಖತ್ತಾಗಿದೆ, ವೈಡ್ ಆಗಿದೆ. ಒಂದು ಸ್ಕೂಟಿಗೆ ಈ ಥರ 14 ಇಂಚಸ್ ಕೊಟ್ಟರೆ ತುಂಬಾ ಒಳ್ಳೆಯದು. ಹಾಗೆ ನಿಮಗೆ ಫ್ರಂಟ್ ಇಲ್ಲಿ ನೋಡಿ, ಫ್ರಂಟು ನಿಮಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ. ಹಾಗೆ ನಿಮಗೆ ಬ್ಯಾಕಲ್ಲಿ ನಿಮಗೆ ಡ್ರಮ್ ಬ್ರೇಕ್ ಸಿಗುತ್ತೆ. ಹಾಗೆ ನಿಮಗೆ ಫ್ಯೂಯಲ್ ಟ್ಯಾಂಕು ಇಲ್ಲಿ ಮುಂದ್ಗಡೆ ಕೊಟ್ಟಿದ್ದಾರೆ. ಹಾಗೆ ಇದು E20 ಕಂಪ್ಯಾಟಿಬಲ್ ಕೂಡ ಇದೆ. ಇದು 7 ಲೀಟರ್ ಇದು ಬರುತ್ತೆ, 7 ಲೀಟರ್ ಕೆಪಾಸಿಟಿ ಇದೆ. ಹಾಗೆ ಮುಂದ್ಗಡೆ ನೋಡ್ಬೋದು, ಇಲ್ಲಿ i3s ಆನ್ ಆಫ್ ಬಟನ್ ಇದೆ, ಇಲ್ಲಿ ಸೆಲ್ಫ್ ಸ್ಟಾರ್ಟ್ ಬಟನ್ ಇದೆ. ಹಾಗೆ ಹೆಡ್ಲೈಟು ಡಿಮ್ ಆ್ಯಂಡ್ ಡಿಪ್ಪು, ರೈಟ್ ಇಂಡಿಕೇಟರ್, ಲೆಫ್ಟ್ ಇಂಡಿಕೇಟರ್, ಹಾಗೆ ಹಾರ್ನ್ ಸೌಂಡ್ ಇದೆ. ಹಾಗೆ ಇಲ್ಗಡೆ ಪಾಸ್ ಸೌಂಡ್ ಇದೆ. ಸೊ ಗಾಡಿ ಓವರ್ ಆಲ್ ತುಂಬಾ ಚೆನ್ನಾಗಿದೆ. ಲುಕ್ ವೈಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಇದು ಆ್ಯಕ್ಚುಲಿ ಕೀ ಆಯಿತಾ, ಇಲ್ಲಿ ನೋಡಿ. ಗಾಡಿ ಅಕಸ್ಮಾತ್ ನೀವೆಲ್ಲ ದೂರ ಇದ್ದರೆ ಅಂದರೆ ನಿಮಗೆ ಇಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿಬಿಟ್ಟು ನೀವು ಫೈಂಡ್ ಔಟ್ ಮಾಡ್ಬೋದು. ಬೂಟ್ ಸ್ಪೇಸ್ ನೋಡಿ ಇವರು ಸಖತ್ತಾಗಿದೆ. ಫುಲ್ಲು ನೀವು ಒಂದು ಫುಲ್ ಹೆಲ್ಮೆಟ್ ಇದೆಯಲ್ಲ ಪ್ರಾಪರಾಗಿ ಇಡ್ಬೋದು. ಏನು ಟೆಕ್ನಾಲಜಿ, ಇವಾಗೆಲ್ಲ ಏನಿಲ್ಲ. ಇಲ್ಲಿ ನೋಡಿ, ಫಾಕ್ ಓಪನ್ ಆಗಿಬಿಡುತ್ತೆ ಗುರು. ನೈಸ್. ಆದರೆ ನನಗೆ ಒಂದೇ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಇನ್ನೂ ಹ್ಯಾಲೋಜನ್ ಲೈಟ್ ಕೊಟ್ಟಿದ್ದಾರೆ ಗುರು. ಯಾಕೆ ಹ್ಯಾಲೋಜನ್ ಲೈಟ್ ಕೊಟ್ಟಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ನೀವು ಇದು ಎಕ್ಸ್ ಶೋರೂಮ್ ಬಂದುಬಿಟ್ಟು 1.36 ಆಗುತ್ತೆ. ಹಾಗೆ ಆನ್ ರೋಡ್ ಬಂದುಬಿಟ್ಟು 1.81 ಆಗುತ್ತೆ. ಸೊ 1.81 ಲ್ಯಾಕ್ ಪ್ರೈಸ್ ಕೊಟ್ಬಿಟ್ಟು ನಿಮಗೆ ಇನ್ನೂ ಹ್ಯಾಲೋಜನ್ ಲೈಟ್ ಕೊಟ್ಟಿದ್ದಾರೆ. ಮುಂದ್ಗಡೆನೂ ಹಾಗೆ ಹ್ಯಾಲೋಜನ್ ಲೈಟ್ ಕೊಟ್ಟಿದ್ದಾರೆ. ಹಾಗೆ ಫ್ರಂಟ್ LED ಕೊಟ್ಟಿದ್ದಾರೆ. ಬಟ್ LEDಗಿಂತ ನೀವು ಇವಾಗ TVS ಎಂಟಾರ್ಕ್ ಇರ್ಬೋದು, ಅವರು ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ. ಸೊ ನಿಮಗೆ ಪ್ರಾಪರಾಗಿ ಕಾಣಿಸುತ್ತೆ. ಇವಾಗೆಲ್ಲ ಕಾರಲ್ಲೆಲ್ಲ ನೀವು ಮುಂದ್ಗಡೆ ಬಂದರೆ ನೈಟೆಲ್ಲ ಕಾಣಿಸೋದೇ ಇಲ್ಲ. ಸೊ ನಿಮಗೆ ಪ್ರೊಜೆಕ್ಟರ್ ಹೆಡ್ಲೈಟ್ ಬೇಕಂತ ನನ್ನ ಒಪಿನಿಯನ್ನು. ಸೊ ನಾನು ಮೇಯ್ನ್ ಡ್ರಾಬ್ಯಾಕ್ ಹೇಳ್ತಾ ಇರೋದು ಒಂದು ಹ್ಯಾಲೋಜನ್ ಇದು, ಓಕೆನಾ. ಮತ್ತು ಸೆಕೆಂಡು ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ ಬ್ಯಾಕಲ್ಲಿ. ಸೊ ನೋಡೋಣ ಆ್ಯಕ್ಚುಲಿ ಓಡಿಸ್ಬಿಟ್ಟು ಇದು ಹೇಗಿರುತ್ತೆ ಅಂತ ಒಂದು ಸಲ ನೋಡೋಣ. ಹಾಗೆ ನೀವು ಅಡ್ವಾಂಟೇಜ್ ಏನೆಲ್ಲ ಇದೆ ಅಂತ ಕೇಳಿದರೆ, ಐ ಥಿಂಕ್ 155cc ಲಿಕ್ವಿಡ್ ಕೂಲ್ ಇಂಜಿನ್ ಕೊಟ್ಟಿದ್ದಾರೆ. ಸೊ ಒನ್ ಆಫ್ ದಿ ಮೇನ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ಟೂರಿಂಗ್ ಹೋಗೋಕ್ಕೆ ಕೂಡ ಇದು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆ ಕಾಲು ಇಲ್ಲಿ ಇಟ್ಕೊಳ್ಬೋದು, ಹಾಗೆ ಮುಂದ್ಗಡೆ ಕೂಡ ಇಟ್ಕೊಳ್ಬೋದು. ಸೊ ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಗಾಡಿ ಸ್ಟಾರ್ಟ್ ಮಾಡಬೇಕಂದ್ರೆ ಕೀ ಇದೆಯಲ್ಲ, ಕೀ ನಿಮ್ಮ ಹತ್ರ ಇರಬೇಕು. ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ನಿಮ್ಮ ಹತ್ರ ಇರಬೇಕು, ಸ್ವಲ್ಪ ದೂರ ಇದ್ದರೆ ಆಗೋಲ್ಲ. ಸೊ ಗಾಡಿ ಸ್ಟಾರ್ಟ್ ಮಾಡಲಿಕ್ಕೆ ನೀವು ಪ್ರೆಸ್ ಮಾಡಿಬಿಟ್ಟು, ಇಲ್ಲಿ ನೋಡಿ, ಪ್ರೆಸ್ ಮಾಡಬೇಕು. ಫಸ್ಟು ಬ್ಲೂ ಲೈಟ್ ಆಗುತ್ತೆ, ಅದಾದಮೇಲೆ ಜಸ್ಟ್ ಹೀಗೆ
ಕ್ರೇಜಿ. ಹಾಗೆ ನೀವು ಇಲ್ಲಿ ಬೂಟ್ ಇದು ಮಾತ್ರ ಬೂಟ್ ಕೂಡ ಓಪನ್ ಮಾಡ್ಬೋದು. ಹೀಗೆ ಮ್ಯಾನುವಲಿ ಬೇಕಾದರೆ ಆನ್ ಮಾಡ್ಬೋದು, ಇಲ್ಲ ನೀವು ಕೀಯಿಂದನೂ ಕೂಡ ಆನ್ ಮಾಡ್ಬೋದು. ಹಾಗೆ ಚಾರ್ಜ್ ಸ್ಪಾಟ್ ಇದೆ, ಯು ಎಸ್ ಬಿ ಸಿ ಎಲ್ಲ ಚೆನ್ನಾಗಿದೆ. ಓವರಾಲ್ ಚೆನ್ನಾಗಿದೆ ಗಾಡಿ. ಸೊ ಸ್ಟಾರ್ಟ್ ಮಾಡೋಣ. ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ಹೇಳ್ತೀನಿ. ಹಾಗೆ ನಿಮಗೆ ಇದನ್ನು ನೆನಪೋಯ್ತು ನನಗೆ, ಫ್ರಂಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ. ಹಾಗೆ ನಿಮಗೆ ಡ್ಯುವೆಲ್ ಸಸ್ಪೆನ್ಷನ್ ಬ್ಯಾಕಲ್ಲಿ ಸಿಗುತ್ತೆ. ಸೊ ಮುಂದ್ಗಡೆ ಇಲ್ಲಿ ನೋಡ್ಬೋದು ಫ್ಯೂಯಲ್ ಇಂಡಿಕೇಟರ್ ಇದೆ, ಟೈಮ್ ಎಷ್ಟಂತ ಇದೆ, ಮತ್ತು ಎಷ್ಟು ಕಿಲೋಮೀಟ್ರ್ ಓಡಿದೆ, ಮತ್ತು ಅವರೇಜ್ ಫ್ಯೂಯಲ್ ಎಕಾನಮಿ 16.2 ಇದೆ. ಟಾಪು, ಬೇಸು, ಮಿಡ್ ವೇರಿಯಂಟ್ ಆ ಥರ ಏನೇ ಇಲ್ಲ. ಇದು ZX ವೇರಿಯಂಟ್ ಅಂತ ಒಂದೇ ವೇರಿಯಂಟ್ ಇರೋದು. ಹಾಗೆ ಮಿರರ್ ನೋಡ್ಬೋದು, ಮಿರರ್ ತುಂಬಾ ಪ್ರಾಪರಾಗಿ ವಿಸಿಬಿಲಿಟಿ ಇದೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬ್ರೋ, ಗಾಡಿ ಫುಲ್ ಸೈಲೆಂಟಾಗಿ ಸ್ಮೂತಾಗಿ ಸ್ಟಾರ್ಟ್ ಆಗ್ತಿದೆ. ಅಷ್ಟು ಸ್ಮೂತಾಗಿ ಸ್ಟಾರ್ಟ್ ಆಗ್ತಿದೆ. ಗಾಡಿ ಆಫ್ ಆಯಿತು. ಇದರಲ್ಲಿ i3s ಟೆಕ್ನಾಲಜಿ ಕೂಡ ಇದೆ. ಸೊ ಏನಂದರೆ ನೀವು ಗಾಡಿ ನಿಲ್ಲಿಸ್ಬಿಟ್ರೆ ಇದು ಆಟೋಮೆಟಿಕ್ ಆಫ್ ಆಗುತ್ತೆ. ಸೊ ನಿಮ್ಮ ಮೈಲೇಜ್ ಕೂಡ ಒಳ್ಳೆ ಸಿಗುತ್ತೆ. ಸೈಕಾಗಿದೆ ಗುರು, ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ನಾನು ಎಂಟೋರ್ಕ್ ಮೊನ್ನೆ ಅಷ್ಟೇ ಹೊಡೆದೆ. ಎಂಟೋರ್ಕ್ಕಿಂತ ಇದು ಚೆನ್ನಾಗಿದೆ. ಬಟ್ ಇಲ್ಲಿ ನೋಡಿದ್ರಲ್ಲ, ಒಂದು ಡಿಸಡ್ವಾಂಟೇಜ್ ಇದೆ ಈ ಗಾಡಿಯಲ್ಲಿ. ಎಂಟೋರ್ಕಲ್ಲಿ ನೀವು ಸ್ಟ್ಯಾಂಡ್ ಆನ್ ಮಾಡಿದರೆ ನಿಮಗೆ ಗಾಡಿ ಸ್ಟಾರ್ಟ್ ಆಗೋಲ್ಲ. ಬಟ್ ಇದರಲ್ಲಿ ಗಾಡಿ ಸ್ಟ್ಯಾಂಡ್ ಆನ್ ಇದ್ದರೂ ಇದು ಗಾಡಿ ಸ್ಟಾರ್ಟ್ ಆಯಿತು. ಸೊ ಇಟ್ ಈಸ್ ನಾ ಪ್ರಿಫರ್ ಮಾಡಲ್ಲ. ನನಗಂತೂ ಇವಾಗ ಗಾಡಿ ಹೊಡೀತು ನೋಡಿ, ಅಕಸ್ಮಾತ್ ಎಲ್ಲ ದೊಡ್ಡ ಏನಾದರೂ ಇದ್ದಿದ್ರೆ ಇಷ್ಟೊತ್ತಿಗೆ ಬೀಳ್ತಿದ್ದೆ. ಸೊ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಹಾಗೆ ಗಾಡಿ 142 kg, 142, 147 ಎಕ್ಸಾಕ್ಟ್ಲಿ ಗೊತ್ತಿಲ್ಲ, 142 ಅನಿಸುತ್ತೆ. ಸೊ ಕರ್ವ್ ವೇಟು 142 kg ಇದೆ. ಹಾಗೆ ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಟರ್ನಿಂಗ್ ರೇಡಿಯಸ್ ಕೂಡ ತುಂಬಾ ಚೆನ್ನಾಗಿದೆ. ಟರ್ನಿಂಗ್ ರೇಡಿಯಸ್ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ಹ್ಯಾಂಡಲ್ ತುಂಬ ಎದೆಲಾಗಿದೆ. ಹಾಗೆ ಕಂಪೇರ್ಡ್ ಟು ಎಂಟೋರ್ಕ್ ಇದು ತುಂಬಾ ವೈಡ್ ಇದೆ ಗುರು, ಹೆವಿ ವೈಡ್ ಇದೆ. ಟು ಬಿ ಆನೆಸ್ಟ್ ಹೆವಿ ವೈಡ್ ಇದೆ. ಇನಿಷಿಯಲ್ ಪಿಕಪ್ ಕೂಡ ಸಖತ್ತಾಗಿದೆ. ಹಾಗೆ ನಿಮಗೆ ಲಾಂಗ್ ಡ್ರೈವ್ ಏನಾದರೂ ಮಾಡ್ತಾಯಿದ್ದೀರಾ, ಕಾರು ಹೀಗೆ ಮುಂದ್ಗಡೆ ಇಟ್ಬಿಟ್ಟು ಹೆವಿ ಲಾಂಗ್ ರೈಡ್ ಕೂಡ ಹೋಗ್ಬೋದು. ಇನಿಷಿಯಲ್ ಪಿಕಪ್ ತುಂಬಾ ಚೆನ್ನಾಗಿದೆ. ಹಂಪ್ ನೋಡೋಣ, ಸಸ್ಪೆನ್ಷನ್ ನೋಡೋಣ. ಸಸ್ಪೆನ್ಷನ್ ಚೆನ್ನಾಗಿದೆ ಆ್ಯಕ್ಚುಲಿ, ಟು ಬಿ ಆನೆಸ್ಟ್ ಸಸ್ಪೆನ್ಷನ್ ಚೆನ್ನಾಗಿದೆ. ಹಾಗೆ ಸೀಟ್ ಕೂಡ ನನಗೆ ಕಂಫರ್ಟೇಬಲ್ ಆಗಿದೆ, ಆಯಿತಾ. ಸೊ ಯಾಕಂದರೆ ಬ್ಯಾಕ್ ಸೀಟು ಸ್ವಲ್ಪ ಮೇಲ್ಗಡೆ ಇದೆ, ಹಾಗೆ ಫ್ರಂಟ್ ಸೀಟು ಸ್ವಲ್ಪ ಕೆಳಗಡೆ ಇದೆ. ಸೊ ನನಗೆ ಪ್ರಾಪರಾಗಿ ನಾನು ಬಮ್ನ ರೆಸ್ಟ್ ಮಾಡ್ಬೋದು. ಹ್ಯಾಸ್ ಎಂಟೋರ್ಕ್ ಇದು ಕೂಡ ಬಮ್ನೆಲ್ಲ ಪ್ರಾಪರಾಗಿ ನೀವು ಕೂತ್ಕೊಳ್ಬೋದು. ತುಂಬಾ ಚೆನ್ನಾಗಿದೆ. ಬ್ರೇಕ್ ಕೂಡ ಹಾಗೆ. ಹ್ಯಾಸ್ ಐ ಸೆಡ್, ಫ್ರಂಟ್ ಬಂದುಬಿಟ್ಟು ಸಿಂಗಲ್ ಚಾನಲ್ ABS ಸಿಗುತ್ತೆ. ಹಾಗೆ ಬ್ಯಾಕ್ ಬಂದುಬಿಟ್ಟು ಡ್ರಮ್ ಬ್ರೇಕ್ ಸಿಗುತ್ತೆ. ಸೊ ಬ್ಯಾಕ್ ಬ್ರೇಕ್ ನೋಡೋಣ. ವಾವ್, ಸರ್ಪ್ರೈಸಿಂಗ್ಲಿ ತುಂಬಾ ಚೆನ್ನಾಗಿದೆ. ಡ್ರಮ್ ಬ್ರೇಕ್ ಆದರೂ ಪ್ರಾಪರಾಗಿ ಹಿಡ್ಕೊಳ್ತಾ ಇದೆ. ಹಾರ್ನ್ ಕೂಡ ಚೆನ್ನಾಗಿದೆ, ಎಂಟೋರ್ಕ್ಕಿಂತ ಈ ಹಾರ್ನ್ ಚೆನ್ನಾಗಿದೆ. ಸೊ ಫ್ರಂಟ್ ಬ್ರೇಕ್ ನೋಡೋಣ, ಫ್ರಂಟ್ ಬ್ರೇಕ್ ಹೇಗೆ ಅಪ್ಲೈ ಆಗುತ್ತೆ ಅಂತ. ಸೊ ನನಗೆ ಖಾಲಿ ರೋಡ್ ಸಿಗ್ತಾ ಇಲ್ಲ, ಫಸ್ಟ್ ಆಫ್ ಆಲು ಖಾಲಿ ರೋಡ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಫ್ರಂಟ್ ಬ್ರೇಕ್ ನೋಡೋಣ. ABS ಅಲ್ಲ, ಚೆನ್ನಾಗಿದೆ. ಫ್ರಂಟು ಡಿಸ್ಕ್ ಬ್ರೇಕ್ ಇದ್ದರು, ABS ಬ್ರೇಕ್ ಇದ್ದರು, ಬ್ಯಾಕ್ ಡ್ರಮ್ ಬ್ರೇಕ್ ಇದ್ದರು. ನಂಗೆ ಡಿಫ್ರೆನ್ಸೇ ಗೊತ್ತಾಗ್ತಿಲ್ಲ ಗುರು. ಟೈರ್ ಗ್ರಿಪ್ಪೆಲ್ಲ ಸಖತ್ತಾಗಿದೆ, ಸ್ಕಿಡ್ಡೇ ಆಗ್ತಾಯಿಲ್ಲ ಗಾಡಿ. ವಾವ್, ಚೆನ್ನಾಗಿದೆ. ಟು ಬಿ ಆನೆಸ್ಟ್ ಚೆನ್ನಾಗಿದೆ ಗಾಡಿ, ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಸೆಕೆಂಡ್ ನಂಗೆ ಇಷ್ಟ ಆಗದಿದ್ದು ಡಿಜಿಟಲ್ ಕನ್ಸೋಲ್ ಮೀಟರ್, ಆಯಿತಾ. ಇನ್ನೂ ಹಳೇ ಕಾಲ ಥರ ಇಲ್ಲಿ ನೋಡಿ, ARX ಗಾಡಿ ಇದು ಕಾಂಪಿಟೀಟರ್ 155, ಇನ್ನೂ ಹಳೆ ಗಾಡಿ ಥರ ಡಿಜಿಟಲ್ ಈ ಥರ ಕೊಟ್ಟಿದ್ದಾರೆ ಬ್ರೋ. ಸೊ ನೋಡಿ, ಚೆನ್ನಾಗಿದೆ. ಸಸ್ಪೆನ್ಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಬಿಕಾಸ್ ಇಲ್ಲಿ ಟಯರ್ ಬರ್ಬೋದು 14 ಸೆಕ್ಷನ್ನು. ಎಂಟಾರ್ಕಲ್ಲ ನಿಮಗೆ 12 ಇಂಚಸ್ ಸಿಗುತ್ತೆ, ಬಟ್ ಇದು 14 ಇಂಚಸ್ ಸಿಗುತ್ತೆ. ಸೊ ನಿಮಗೆ
ಒಂಥರ ಬೈಕ್ ಫೀಲ್ ಸಿಗುತ್ತೆ ಗುರು. ಹಾಗೆ ನಿಮಗೆ ಸರ್ಪ್ರೈಸಿಂಗ್ಲಿ ಬ್ಯಾಕ್ ಟೈರ್ನ ಹೇಳಿದ್ನಲ್ಲ 140 ಸೆಕ್ಷನ್ ಈ ಬೈಕಲ್ಲಿ ಬರುತ್ತೆ ಗುರು. ಬೈಕಲ್ಲಿ ಇರೋ ಟಯರ್ನ ಸ್ಕೂಟಿಯಲ್ಲಿ ಕೊಟ್ಟಿದ್ದಾರೆ. ಸೊ ನಿಮಗೆ ಓವರಾಲ್ ಗಾಡಿ ನೋಡಿದರೆ ತುಂಬಾ ಚೆನ್ನಾಗಿದೆ. ನನಗೆ ಓವರಾಲ್ ಗಾಡಿ ತುಂಬಾ ಇಷ್ಟ ಆಯಿತು. ನೀವು ಯಾರೆಲ್ಲ ತಗೊಳ್ಬೋದು ಅಂದರೆ, ನೀವು ವೀಕೆಂಡ್ ರೈಡ್ಗೆ ಹೋಗ್ತಾ ಇದ್ದೀರಾ, ಪ್ರಾಪರ್ ರಿಲ್ಯಾಕ್ಸ್ ಮಾಡಿಕೊಂಡು ಫ್ರಂಟು ಫುಡ್ ಬ್ಯಾಗ್ ಇಟ್ಕೊಂಡು ಹೋಗಬೇಕಂದ್ರೆ ಇದು ಬೆಸ್ಟ್ ಗಾಡಿನಂತ ಹೇಳ್ಬೋದು. ಬಟ್ ಕಾನ್ಸ್ ಏನಂದರೆ, ನಿಮಗೆ ಸ್ವಲ್ಪ ಟ್ರಾಫಿಕಲ್ಲಿ, ಸ್ಪೆಷಲಿ ಬೆಂಗಳೂರು ಟ್ರಾಫಿಕಲ್ಲಿ ಗಾಡಿ ಓಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಆಫ್ ದಿ ವಿಡ್ತ್ ಅಂದರೆ ಲೆಂತ್ ಇಟ್ಸ್ ಟೂ ಬಿಗ್ ಫಾರ್ ದ ಸ್ಕೂಟಿ. ಬಟ್ ಟ್ರಾವೆಲಿಂಗ್ಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಓವರಾಲ್ ನಂಗೆ ಗಾಡಿ ತುಂಬಾ ಇಷ್ಟ ಆಯಿತು. ಹಾಗೆ ಮನೋಜ್ ಬ್ರೋ ಅವರು ಝೂಮ್ 160 ರಿವ್ಯೂ ಮಾಡಬೇಕಂತ ಹೇಳಿದರು. ಹಾಗೆ ನಿಮಗೆ ಬೇರೆ ಯಾವುದಾದ್ರು ಗಾಡಿ ಇಲ್ಲ ಬೈಕು, ಸ್ಕೂಟಿ, ಯಾವ ಗಾಡಿ ಆದರೂ ನಿಮಗೆ ರಿವ್ಯೂ ಮಾಡಬೇಕಂದ್ರೆ ನಾನು ಪಕ್ಕಾ ರಿವ್ಯೂ ಮಾಡ್ತೀನಿ. ಹಾಗೆ ನನ್ನ ಪರ್ಸ್ನಲ್ ಒಪಿನಿಯನ್ನ ನಿಮಗೆ ಶೇರ್ ಮಾಡ್ತೀನಿ ವಿದೌಟ್ ಎನಿ ಫಿಲ್ಟರ್. ಸೊ ನಿಮಗೆ ಈ ಥರ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ತುಂಬ ಸಪೋರ್ಟ್ ಸಿಗುತ್ತೆ. ನಾನು ಈ ಥರ ವೀಡಿಯೋ ಜಾಸ್ತಿ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಯ್ಯೋ ಇನ್ನು ಸ್ವಲ್ಪ ಗಾಡಿ ರೈಸ್ ಮಾಡ್ತಿದ್ರೆ ನನ್ನ ಮಗ ಕಚ್ಚಿಬಿಡ್ತಿದ್ದ ನನ್ನ.